ಒಳ್ಳೆ ಖುಷಿಯಾಗಿನ ಹೋಯ್ತು ಕೀಚಕ ಮಹಾರಾಜ ನಿನಗೆ ನನ್ನ ಮೇಲೆ ಧ್ಯಾನವೇ? ಎಲೈ ಕೆಮ್ಮಣ್ಣಿನ ಕುರಿಮರಿಯಂತಿರುವ ಸುಂದರಿ ಚಿಗರಿ ಮರಿಯಂತೆ ಗಾಬರಿಯಾಗಿ ಹೋದೆಯಲ್ಲ, ಈಗ ಬಂದ ಕಾರಣವೇನು ನಾರಿ ಮದನ ಕಟ್ಟಾರಿ? ನಾನು ಓಡುವವರೆಲ್ಲ ನಿನ್ನ ವಿಚಾರ ತಿಳಿದುಕೊಳ್ಳುವುದಕ್ಕೆ ಹೋಗುವೆ. ಏನು ಸುಂದರಿ? ಕೀಚಕ, ಹಾಗೆ ಸುಂದರಿ, ನಿನ್ನಂತ ಚೆಲುವಾದ ಪುರುಷನನ್ನು ಮರೆತಿರಲಾರದೆ ನಾನು ಓಡಿ ಬಂದೆನು. ನಾನು ಎಷ್ಟು ಬೇಡಿಕೊಂಡರು ಅಂತಃಕರಣ ಹುಟ್ಟದು, ಈಗ ಬಂದ ಕಾರಣವೇನು ಸುಂದರಿ? ನಿನ್ನಂತ ಚೆಲುವನನ್ನು ನಾನು ಎಲ್ಲಿಯೂ ಕಾಣಲಿಲ್ಲ. ಹಾಗೆ ಸುಂದರಿ, ಅಂತರಂಗದೊಳೊಂದು ಬಹಿರಂಗದೊಂದು ಮಾತನಾಡಿದರೆ ನನಗೆ ಅರ್ಥವಾಗದು ಸುಂದರಿ. ಅರ್ಥವಾಗದೆ ಹೌದು ಸುಂದರಿ. ಸ್ವಲ್ಪ ಅರ್ಥ ಮಾಡಿಕೊ. ಹೌದೇನು ಸುಂದರಿ? ಒಂದು ಹೆಣ್ಣು ಹೇತಕ್ಕಾಗಿ ಬಂದವಳೆಂದು ಅರ್ಥ ಮಾಡಿಕೊಂಡರೆ ಸಾಕು. ಅದೇನು ವಿಸ್ತಾರವಾಗಿ ಹೇಳು ಸುಂದರಿ. ಸುಂದರಿ, ಇದೇನವ ಬೆಳಗಾಗಲಿ ಬಿಟ್ಟೋಗ ಕೀಚಕ ಮಹಾರಾಜ, ಹಾಗೆ ಸುಂದರಿ, ಅಂದು ಹಾಡಿದ ಮಾತುಗಳು ನಿನ್ನ ಮನಸ್ಸಿನಲ್ಲಿ ಹಚ್ಚಿಕೊಳ್ಳಬೇಡ. ಎಷ್ಟು ಮಾತ್ರಕ್ಕೆ ಹಚ್ಚಿಕೊಳ್ಳುವುದಿಲ್ಲ ಸುಂದರಿ. ತಿಳಿದ ಮಾತಿನಲ್ಲಿ ಹಾಗೆ ಸುಂದರಿ, ನಾನು ನಿನ್ನ ಪರಾಕ್ರಮವನ್ನು ತಿಳಿದು ನಿನ್ನ ಬಳಿಯಲ್ಲಿ ಓಡೋಡಿ ಬಂದೆನು. ಹೌದೇನು ಸುಂದರಿ? ಕೀಚಕ ಮಹಾರಾಜ, ಆ ಹೇ ರಾಜ್ಯವ ಯೋಚನೆ ಅಂತಃಕರಣ ಮಾನಸವಾಗಿ ಎಂದು ಎನ್ನ ಮೇಲೆ ದಯಾ ತೋರಿದೆಯ. ಒಂದು ಗಳಿಗೆ ಎನ್ನ ಕೂಡಿ ನೋಡು, ನಿನಗೆ ಸ್ವರ್ಗ ಪದವಿ ದೊರಕಿದಂತಾಗುವುದು.
ರೇ ಸುಂದರಿ, ನನ್ನನ್ನು ಕಾಮಬಾಧಿತರಿಂದ ಕೊಲ್ಲಬೇಡ, ನನ್ನ ಜೀವ ರಕ್ಷಣೆಯನ್ನೇನು ನಿನಗೆ ಕೈ ಮುಗಿದು ಬೇಡಿಕೊಂಡುವ ಸಖಿ ಸುಭ್ರಾಂತಮುಖಿ. ಮಹಾರಾಜ ಕೀಚಕ, ಮನೆ ನಿನ್ನಂತ ಚಂದವ ಚಲುವನನ್ನು ಮರೆತು ನಾನು ಜೀವಿಸಲೇನು. ಈ ಮಾತು ಸತ್ಯದ ಸುಂದರಿ. ಸತ್ಯವೆಂದು ರೇ ಸುಂದರಿ, ನನ್ನ ಮೇಲೆ ಸಂದೇಹ ಈ ಮಾತು ಎಲ್ಲಿಂದ ನಡೆಯುವ ಸುಂದರಿ? ನನ್ನ ಮನಸ್ಸಿನಿಂದ ನುಡಿತಿರುವುದು. ಹಾಗಾದರೆ ಎನ್ನ ಮನಸ್ಸಿಗೆ ಅತಿ ಸಂತೋಷವಾಯಿತು ಸುಂದರಿ. ಸಂತೋಷವಲ್ಲವೇ ಹೇಳಲು? ಆಮೇಲೆ ಹೇಳಲು ಅದೇನು ಚೆನ್ನಾಗಿ ಹೇಳು. ಕೊಟ್ಟ ಮಾತು ತಪ್ಪಬೇಡ ಸುಂದರಿ. ಖಂಡಿತವಾಗಿ ತಪ್ಪೋದಲ್ಲ. ಹೌದೇನು ಸುಂದರಿ? ಕೊಟ್ಟ ಮಾತು ತಪ್ಪೋದಲ್ಲ. ಮಾತು ಕೊಟ್ಟ ತಪ್ಪೋದಲ್ಲ. ಹೇಳಪ್ಪ, ನಿನಗಾಗಿ ನೀನು ನನಗಾಗಿ, ನಾನು ನಿನಗಾಗಿ ಸುಂದರಿ. ಅದಕ್ಕಾಗಿ ಬಂದವಲ್ಲ. ಹೌದೇನು ಸುಂದರಿ? ಆ ಬ್ರಹ್ಮನೇ ಕೂಡಿಸಿರುವನು ಸುಂದರಿ. ನಮ್ಮಲ್ಲ ಕೊಂಪೆ ಕುಂತಿರುವುದು. ಹೌದೇನು ಸುಂದರಿ? ಕೊಂಪೆಯ ಮಾತು ಕೇಳಿ ಕೆಟ್ಟದೇನು? ಕೊಟ್ಟ ಮಾತು ತಪ್ಪಬೇಡ ಸುಂದರಿ. ಕೊಟ್ಟ ಮಾತು
ಸುಖ ನಿಮಗೆ ಸಿಗುತ್ತಲ್ರಿ ಆಯ್ತು ಸುಂದರಿ. ನಾಳೆ ರಾತ್ರಿ ನಿನ್ನ ಕರಡ ಮನೆಗೆ ಹೊರುವನು. ಹೌದೇನು ಸುಂದರಿ? ನಾನಿನ್ನು ಹೋಗಿ ಬರಲೇ. ಅಹೇ ಸುಂದರಿ, ಕೀಚಕ ಇನ್ನು ಸಂತೋಷವಾಗುವಂತೆ ಇಂದು ಒಂದು ಮಧುರ ಗೀತೆಯನ್ನಾಡಿ ಸುಂದರಿ. ಬರೋಣಲ್ಲ ಹೌದು ಸುಂದರಿ. ಕೀಚಕ ಸುಂದರಿ, ನಾಳೆ ರಾತ್ರಿ ನಿನ್ನ ಕರಡ ಮನೆಗೆ ಬರುವುದಿಲ್ಲ. ಅತಿ ಸಂತೋಷವನ್ನು ನೀಡುವೆ. ಈಗಲೇ ತೋರಿಸಬೇಕು ಸುಂದರಿ, ಈಗಲೇ ತೋರಿಸಬೇಕು. ಈಗಲೇ ಸಂತೋಷಪಡಿಸು ಸುಂದರಿ. ಎನ್ನ ಮನಸ್ಸು ನಿತ್ತರಿಸಲಾಗದು ಸುಂದರಿ. ಆದ ಕಾರಣ ಈಗ ಎನ್ನ ಸಂತೋಷಪಡಿಸು ಸುಂದರಿ. ಕೀಚಕ ಸುಂದರಿ, ಅತಿ ಸಂತೋಷ ಒಳ್ಳೆಯದಲ್ಲ. ಅದು ಏತಕ್ಕೆ ಸುಂದರಿ? ಅತಿ ಸಂತೋಷ ಪಟ್ಟರೆ ಹೋದರೇನು? ಅದೇ ಸುಂದರಿ, ಕೀಚಕ ಎಷ್ಟು ಮಾತ್ರಕ್ಕೆ ನಿನ್ನ ಮಾತು ಕೇಳುವುದಿಲ್ಲ ಸುಂದರಿ. ಕೀಚಕ ನಾನಿನ್ನು ಹೋಗಿ ಬರಲೇ. ಸಂತೋಷದಿಂದ ಹೋಗಿ ಬಾ ಸುಂದರಿ. ಅತಿ ಬೇಗನೆ ಬಂದು ಬಿಡುವನು. ಹೌದೇನು ಸುಂದರಿ? ಸಾರಥಿ, ಆ ಶೈಲೇಂದ್ರಿಯ ಮುಡಿಗೆ ಯೋಗ್ಯವಾದ ಪುಷ್ಪಗಳನ್ನು ತೆಗೆದುಕೋ. ಫಲಹಾರಕ್ಕಾಗಿ ಬೇಕಾದ ಹಣ್ಣು ಹಂಪಲಾದಿಗಳನ್ನು ತೆಗೆದುಕೋ. ಚಂದನ ಕಸ್ತೂರಿ ಮೊದಲಾದ ಸುಗಂಧ ದ್ರವ್ಯಗಳನ್ನು ತೆಗೆದುಕೋ. ಧರಿಸಿಕೊಳ್ಳುವುದಕ್ಕೆ ಪಟ್ಟು ಪೀತಾಂಬರವನ್ನು ತೆಗೆದುಕೋ. ಇನ್ಯಾತಕ್ಕೆ ತಡ? ಗರಡಿ ಗೃಹಕ್ಕೆ ಹೋಗೋಣ ನಡಿ ಸಾರಥಿ. ಅತಿ ಜಾಗೃತಿ. ಇದು ಏನು ಪರಮಾಶ್ಚರ್ಯದ ರೀತಿ? ಅದೇನು ದೇವ? ಎಲ್ಲಗಿಂತ ಮುಂಚಿತವಾಗಿಯೇ ಈ ಸ್ತ್ರೀಯರು ಬಂದಿರುವಲ್ಲ. ಹೌದೇನು ದೇವ? ಹೇ ಭಾಗ್ಯವತಿ, ನಿನ್ನ ಮುಡಿಗೆ ಯೋಗ್ಯವಾದ ಇರುವಂತಿಗೆ, ಶಾವಂತಿಗೆ ಮೊದಲಾದ ಪುಷ್ಪಗಳನ್ನು ತಂದಿರುವೆ. ಎಲೆ ನಾರಿ, ಎಲೆ ಸುಂದರಿ, ಫಲಹಾರಕ್ಕಾಗಿ ಬೇಕಾದ ಹಣ್ಣು ಹಂಪಲಾದಿಗಳನ್ನು ತಂದಿರುವೆ. ಸ್ವೀಕರಿಸು ಕಾಮಿನಿ, ಕಲಾಂತ ಕಾಮಿನಿ. ಕಾಂತ, ಪುಷ್ಪಗಳನ್ನು ಮುಡಿದುಕೊಂಡು ಬಂದಿರುವೆ. ಸಂತೋಷವಾಯಿತು ಸುಂದರಿ. ಕಸ್ತೂರಿ ಮೊದಲಾದ ಪರಿಮಳ ಹಚ್ಚಿಕೊಂಡು ಬಂದಿರುವೆ. ನಿನ್ನ ಅಕ್ಕನ ಲಕ್ಷಾಂತರ ಬೆಲೆ ಬಾಳುವ ಪಟ್ಟು ಪೀತಾಂಬರ ಉಟ್ಟುಕೊಂಡು ಬಂದಿರುವೆ. ಸಂತೋಷವಾಯಿತು ಸುಂದರಿ. ನಿನ್ನ ಅಪೇಕ್ಷೆ ಏನಿರುವುದು ತೀರಿಸಿಕೊಳ್ಳಿ ಕೀಚಕಾಗ್ರಣಿ. ಹೇ ಸಖಿ, ನಿನ್ನಂತ ಚೆಲುವ ಸ್ತ್ರೀಯರು ಈ ಲೋಕದಲ್ಲಿ, ದೇವಲೋಕದಲ್ಲಿ ಯಾರೂ ಇಲ್ಲ. ಎನ್ನಂತ ಚೆಲುವ ಪುರುಷನು ಸಹ ಈ ಧರಣಿಯೋ ಯಾರಿಲ್ಲ. ರಮಣೆ, ಎಲೆ ಸುಂದರಿ, ಈ ದಿನ ಮರೆಯದ ಗರಡಿ ಗೃಹಕ್ಕೆ. ಎಲೆ ಸುಂದರಿ, ನಿನ್ನಮ್ಮ ಈ ದಿನವೇ ನಮ್ಮ ಅಕ್ಕಯ್ಯರ ಸೇವೆಯನ್ನು ಬಿಡಿಸಿ ಎನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುವನು ಕಾಂತೆ. ಬಿಡು ನಿನ್ನ ಮನದ ಚಿಂತೆ. ಅಹೋ ಪುಟ ಪುರುಷ, ಹೇ ಕಾಂತೆ, ನಿನ್ನಂತ ಕೆಲವು ಪುರುಷರು ಈ ಧರಣಿಯಲ್ಲಿಯೇ ಇಲ್ಲ. ಅದಕ್ಕೋಸ್ಕರ ನಿನ್ನನ್ನು ಬಯಸಿರುವೆನು ಸುಂದರಿ. ಓ, ನನ್ನಂತ ಸುಂದರ ಸ್ತ್ರೀಯಳನ್ನು ನೀನು ಎಲ್ಲಾದರೂ ನೋಡಿರುವೆಯಾ? ಎಲ್ಲಿಯೂ ನೋಡಿಲ್ಲ ಸುಂದರಿ. ನಿನ್ನ ಸೌಖ್ಯ ಮುಂದಾಗಿ ತೋರಿಸೋ ಈ ಕಾಂತ ಧೀಮಂತ. ಹೇ ಪುಣ್ಯವತಿ, ನಿನ್ನ ವಚನ ರಚನೆಯನ್ನು ಕೇಳಿ ನನ್ನ ಮನಸ್ಸಿಗೆ ಅತಿ ಸಂತೋಷವಾಯಿತು. ಈಗೋ ಒಂದು ಆಲಿಂಗನವನ್ನು ಕೊಡು. ಸಾರಥಿ,
ಆಗಿರುವಲ್ಲ. ಹೌದೆಂದು ದೇವ. ಸಾರಥಿ, ಇದು ಏನು ಮೋಸವಾಗಿ ಕಾಣುತ್ತಿರುವುದು ಸಾರಥಿ. ಮುಂದೆ ನೋಡಿಕೊಳ್ಳುವನು ಬಹು ಜಾಗೃತಿ. ಹೌದು ದೇವ. ಎಲ್ಲ ಪಾಪಿ ಕಾಣ್ತೆ. ಪರಾಂಗನೆಯರ ಬಯಸಿದ ಪಾಪಿಷ್ಠರಿಗೆ ದೇಹವು ಕಠಿಣವಾಗುವುದು, ಸುಂದರ ರೂಪವು ವಿಕಾರವಾಗುವುದು. ಇದಕ್ಕೆ ನಾನೇನು ಮಾಡಲಿ? ನನ್ನ ಕಡೆ ತಪ್ಪೇನಿದೆ? ಎಲ್ಲವನ ಪಂಪಕನೇ, ನಿನ್ನಲ್ಲಿ ಪುರುಷತ್ವವಿಲ್ಲ. ನನ್ನಂತ ಬಣ್ಣದ ಬಣ್ಣದ ಹೆಣ್ಣನ್ನು ನೋಡಿ ತಣ್ಣಗಾದೆಯಲ್ಲ. ಹೆಣ್ಣನ್ನು ಬಯಸಿದವರು ಎಷ್ಟೋ ಮಂದಿ ಕೆಟ್ಟು ಹೋಗಿರಬರಲ್ಲ. ಈಗಿನ ಜಾಗದಲ್ಲಿ ನೀನು ಎಲ್ಲಿ ಒಕ್ಕರೂ ಬಿಡುವುದಿಲ್ಲ. ಎಲ್ಲಿಗೆ ಹೋಗುವೆ ಎಲ್ಲ ಕುಲ್ಲ? ನಿನ್ನ ಮುರಿಯುವುದು ನಿನ್ನ ಕುಟಿಲ ಕುಂತಳೆ ದೂರತ್ತ ಸಾರ ಬೈಬಲಿನ ಎಲ ಈ ಸಾರಥಿ. ಇವಳೇ ಎಣ್ಣಾಗಿದ್ದರೆ ಎನ್ನ ಅಂಗ ಹಿಡಿಯುವ ಶಕ್ತಿ ಎತ್ತರದಿಂದ ಬರುವುದು. ಇದು ಏನು ಮೋಸವಾಗಿ ಕಾಣುತ್ತಿರುವುದು ಸಾರಥಿ. ಆಗಿದ್ದಾಗಲೇ ಮುಂದಿನ ಗತಿ. ಸಂಡ ನಾನು ಯಾರೆಂದರೆ ನೀನು ಇಚ್ಛಿಸಿದ ಸ್ತ್ರೀಯರಾದ ಶೈಲೇಂದ್ರಿಯರ ಗಂಡ, ದೇವತಾ ಪ್ರಚಂಡ, ಪರಸ್ತ್ರೀಯರನ್ನು ಬಯಸುವವರ ಗಂಡ, ಕದನ ಪ್ರಚಂಡ, ಗಂಡುಗಲಿ ಭೀಮಸೇನ, ಎಲೈ ಬಂಡಿ ಬಂಡಿ ಅನ್ನ ತಿನ್ನುವ ತುಂಡ ಭೀಮರೇ. ಗದಾರ್ಥಂಡವೆಂಬ ನಿನ್ನ ತಂಡ ಎಲ್ಲ ಢಾಂಬಿಕನೇ. ಎಲೈ ಬಂಡ ಭೀಮರೇ, ನನ್ನ ಸತಿಯನ್ನು ಬಯಸಿದೆಯ ಸಹಜವಾಗಿ ಬಯಸುವನು. ನಿನ್ನ ಉದರಂ ಬಗೆದು ರಕ್ತಮಂ ಕುಡಿದು ಸಿರಮಂ ಅಡೆಗಡೆದು ಯಮಾಪುರಕ್ಕೆ ಸೇರಿಸುವನು. ಎಲೈ ಬಂಡಗಳು ಪುಂಡನಾದ ಬಂಡ ಭೀಮನೇ. ಆ ಮೋಸಗಾರ್ತಿಯ ಗಂಡನೆಂದು ನನಗೆ ಗೊತ್ತಾಯಿತು. ಎಲೈ ಬಂಡ ಭೀಮನೇ, ವೀರ ವೇಷದ ಸಮಯದಲ್ಲಿ ಮೀಸೆಯನ್ನು ಏರಿಸಿ ಬರುವುದಲ್ಲದೆ ಮೀಸೆಯನ್ನು ತೆಗಿಸಿ ನಾರಿಯಾಗಿ ಬಂದಿಯಲ್ಲ. ನಿನ್ನ ಗಂಡುಗಳಿತನವಲ್ಲ ಏನಾಯಿತು? ನನ್ನ ಗಂಡುಗಳಿತನವನ್ನು ತೋರಿಸುವನ ಎಲೈ ಭ್ರಷ್ಟ ಹಡನ. ನಾರಿಯರಂತೆ ಸೀರೆಯನ್ನು ಉಟ್ಟುಕೊಂಡು ಹಣಿಯಲ್ಲಿ ಕುಂಕುಮ ಪಟ್ಟನ್ನು ಇಟ್ಟುಕೊಂಡು ಕೈಯಲ್ಲಿ ಬಳೆಯನ್ನು ತೊಟ್ಟುಕೊಂಡು ಬಂದಿರುವ ನೀನಂತ ಬಂಡನು. ಈ ಪ್ರಪಂಚದಲ್ಲಿ ಎಣ್ಣೆ ಸಿಗದೆಂದು 5 ಗಂಡರಿದ್ದರು. ಹೆಣ್ಣನ್ನು ನೋಡಿರುವ ನೀನಂತ ಕ್ರಿಸ್ತನೋ ಎಲೈ ಬಂಡ ಭೀಮನೇ, ಬೀಜಕನೇ. ನಿನ್ನೊಂದಿಗೆ ಯುದ್ಧಗಳು ತುಂಬರಿಸಿ ನಿನ್ನ ಹೆಂಡತಿಯಾದ ಶೈಲೇಂದ್ರಿಯನ್ನು ಎನ್ನ ಪಟ್ಟದ ರಾಣಿಯನ್ನಾಗಿ ಆಳುವನು ತಿಳಿಯಿತೆ ಬಂಡ. ಹೆಚ್ಚಿಗೆ ಮಾತನಾಡಿದರು ಎಲೈ ನೀಚನಾದ ಕೀಚಕನೇ, ಎಲೈ ಬಂಡ ಭೀಮನೇ, ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗು. ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲು. ಎಲೈ ನೀಚನಾದ ಕೀಚಕನೇ, ಎಲೈ ಪುಂಡರು ಭಂಡನಾದ ಬಂಡ ಭೀಮನೇ, ನಿನ್ನ ಬಡಿವಾರದ ನುಡಿಗಳನ್ನು ಬಿಡು ಬಿಡು ಬೇಗನೆ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಬಂಡನೆ. ವಿಧ ವಿಧಾಂತರವಾದರೂ ಈಗಿನ ಕಾಲದಲ್ಲಿ ಯುದ್ಧವನ್ನು ಮಾಡುತ್ತಾ ನಿಂತರೆ ವಿಧ ವಿಧಾಂತರವಾದರೂ ಸಾಲದು. ಆದ ಕಾರಣ ಮುಷ್ಟಿ ಬಿದ್ದಕ್ಕೆ ನಿಲ್ಲೋಣ. ಮುಷ್ಟಿ ಬಿದ್ದದೊಳಗೆ ನಿನಗೆ 3 ಗುತ್ತುಗಳನ್ನು ಕೊಡುವನು. ನನಗೆ ಒಂದೇ ಒಂದು ಗುತ್ತು ಕೊಡುವಂತವನಾಗು. ತಿಳಿಯುತ್ತೆ ಅದಮ ಮಾಡು ಎನ್ನುವ ಸಂಗ್ರಾಮ. ಅದೇ ಪ್ರಕಾರವಾಗಿ ನಾನು ಮೊದಲು 3 ಗುತ್ತುಗಳನ್ನು ಗುತ್ತಿದೆ. ಮೊದಲು ನೀನು ಕುಳಿತುಕೋ ಬಂಡ ಭೀಮನೇ. ಅದೇ ಪ್ರಕಾರವಾದ ನೀಚನಾದ ಕೀಚಕನೇ. ಕೂಲ
ಇರುವುದು ನಿನ್ನ 32 ಅಲ್ಲ. ನೀಚನಾದ ಕೀಚಕನೇ, ಎಲೈ ಭಂಡ ಭೀಮನೇ, ನಿನ್ನ ಗುತ್ತಿಗೆ ನನ್ನ ತಲೆಯ ಮೇಲೆ ನೊಣಬಂದು ಹಾರಿ ಹೋದಂತಾಯಿತು. ನೀಚನಾದ ಕೀಚಕನೇ, ಎಲೈ ಭಂಡ ಭೀಮನೇ, ಇವರನೇ ಗುತ್ತು ಬುದ್ಧಿವಂತವನಾಗಲು ಕೀಚಕನೇ. ಎಲೈ ಭಂಡ ಭೀಮನೇ, ಬೇರೆಯನ್ನೇ ಗೊತ್ತು ಮುಷ್ಟಿ ಗೊತ್ತು ಗೊತ್ತುವೆನು ನೋಡುತ್ತಿಲ್ಲ ಆರಿಸುವೆನು ನಿನ್ನಯ ರುಂಡ. ನೀಚನಾದ ಕೀಚಕನೇ, ನಿನ್ನ ಇವರನೇ ಗುತ್ತಿಗೆ ಕೂಡ ನನ್ನ ತಲೆಯ ಮೇಲೆ ಕೂಸಿಕೊಂಡು ಹಿಟ್ಟಂತಾಯಿತು. ಹದಮ, ನಿನ್ನ 3ನೇ ಗುತ್ತು ಪ್ರಾರಂಭವಾಗಲು ಈ ನೀಚನೇ. ಎರಡು ಗುತ್ತುಗಳು ಖಾಲಿಯಾದವೆಂದು ಇಕ್ಕಬೇಡ. 3ನೇ ಗುತ್ತುವನ್ನು ನೋಡು ಬಂಡ. ಹೆಚ್ಚಿಗೆ ಮಾತನಾಡಿದರೆ ಬಂಡ ಭೀಮನೇ, ಕೈಲಾಗದಿದ್ದರೆ ನಿನ್ನ ಹೆಂಡತಿ ಅಡಿಗೆ ಮನೆಗೆ ಓಡು ಬಂಡ. ಹೆಚ್ಚಿಗೆ ಮಾತನಾಡಿದರೆ ನೀಚನಾದ ಕೀಚಕನೇ, ನಿನ್ನ 3 ಗುತ್ತುಗಳು ಖಾಲಿಯಾದವು. ಖಾಲಿಯಾದರೇನೆಂತೂ ನೀನು 3 ಗುತ್ತಿಗೆಯನ್ನು ಕುಳಿತು ಇನ್ನು ಮೇಲೆ ನೀನು ಕುಳಿತುಕೋ,